ರವಿವಾರ ಬೆಳಗ್ಗೆ ಅಗ್ನಿ ಪ್ರವೇಶ ಕಾರ್ಯಕ್ರಮ ಇರ್ತದ. ಹಲವಾರು ವಾದ್ಯಗಳೊಂದಿಗೆ ದೇವರ ಒಂದು ಮೆರವಣಿಗೆ ಕಾರ್ಯಕ್ರಮ ಜರುಗ್ತದ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದ್ರೆ ನಾವು ಊರಿಂದ ನಮ್ಮೂರಿಗೆ ಬಂದಿದೀವಿ. ಊರಲ್ಲಿ ಏನಪ್ಪಾ ಅಂದ್ರೆ ಆಂಜನೇಯನ ಜಾತ್ರೆ ಇದೆ. ಸೊ ಹಾಗಾಗಿ ನಾವು ನಮ್ಮೂರಿಗೆ ಬಂದಿದೀವಿ. ನಿನ್ನೆ ನಮ್ಮ ಮಾವ ಪಲ್ಲಕ್ಕಿಯಿಂದ ಹೋಗಿದ್ರು. ಇವತ್ತು ಅಗ್ಗಿ ಉತ್ಸವ ಇದೆ. ಸೊ ಹಾಗಾಗಿ ನಾವೆಲ್ಲ ಹೋಗ್ತಾ ಇದೀವಿ. ನೀವು ಬನ್ನಿ, ಎಲ್ರು ಹೋಗೋಣ.
ಇವಾಗ ತಾನೇ ಅಗ್ಗಿ ಉತ್ಸವ ಕಾರ್ಯಕ್ರಮ ನೋಡ್ಕೊಂಡು ಮನೆಗ್ ಬಂದ್ವಿ. ಅಗ್ಗಿ ಉತ್ಸವ ಕಾರ್ಯಕ್ರಮದಲ್ಲಿ ತುಂಬಾ ಜನ ಸೇರಿರ್ತಾರೆ, ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದಿರ್ತಾರೆ. ಪ್ರತಿ ವರ್ಷ ಆಂಜನೇಯ ಸ್ವಾಮಿ ಜಾತ್ರೆ ಇದ್ದಾಗ ನಮ್ಮ ಊರಲ್ಲಿ ಅಗ್ಗಿ ಉತ್ಸವ ಕಾರ್ಯಕ್ರಮ ನಡೆಯುತ್ತೆ. ನಿನ್ನೆ ಪಲ್ಲಕ್ಕಿ ಜೊತೆ ಎಲ್ಲರೂ ಒಳಗೆ ಹೋಗಿದ್ವಿ, ಅದು ನೀವು ನೋಡಿದ್ರಲ್ಲ. ತುಂಬಾ ಜನ ಸೇರಿದ್ರಿಂದ ಜಾತ್ರೆದು ಇನ್ನೂ ವಿಡಿಯೋ ಮಾಡಿಲ್ಲ. ಮತ್ತೆ ನಾವು ಊಟದೆಲ್ಲ ಮಾಡ್ಕೊಂಡು ಮತ್ತೆ ಜಾತ್ರೆ ಸಿಗೋಣ.
ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಊರಿನ ಶಾರದಹಳ್ಳಿ ಗ್ರಾಮದ ಬಲಭೀಮೇಶ್ವರ ಜಾತ್ರೆ ನಿಮಿತ್ತವಾಗಿ ಎಲ್ಲರಿಗೂ ಜಾತ್ರೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಹಾಗೆ ಗೋನಾಳ ಬಲಭೀಮೇಶ್ವರ ನಮ್ಮ ಗ್ರಾಮಕ್ಕೆ ಮತ್ತು ಎಲ್ಲ ಗ್ರಾಮದ ಸಾರ್ವಜನಿಕರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ನಮ್ಮ ಬಲಭೀಮೇಶ್ವರ ಜಾತ್ರೆ ಮಹೋತ್ಸವದ ನಿಮಿತ್ತವಾಗಿ ಶುಕ್ರವಾರ ರಾತ್ರಿ ಭಜನೆ ಕಾರ್ಯಕ್ರಮ ಇರ್ತದ. ನಂತರ ಶನಿವಾರ ಬೆಳಗ್ಗೆ ಕೃಷ್ಣ ನದಿಗೆ ಗಂಗಾ ಸ್ನಾನಕ್ಕಾಗಿ ಹೋಗ್ಬೇಕಾಗಿರ್ತದ. ಊರಿನ ಎಲ್ಲಾ ನಾಗರಿಕರು ಕೂಡ ಪಾಲಿಕೆ ಜೊತೆಗೆ ಡೊಳ್ಳು ಭಜನೆ ಇತರ ಎಲ್ಲಾ ವಾದ್ಯಗಳೊಂದಿಗೆ ಕೃಷ್ಣ ನದಿಗೆ ಗಂಗಾ ಸ್ನಾನಕ್ಕೆ ಹೋಗಿ ಗಂಗಾ ಸ್ನಾನದಲ್ಲಿ ದೇವರ ಸ್ನಾನವನ್ನ ಮಾಡಿಸಿಕೊಂಡು ಎಲ್ಲರೂ ಮನೆಯಿಂದ ಒಯ್ದಿರ್ತಕ್ಕಂತ ಬುತ್ತಿಯನ್ನ ಹೊಳೆಯಲ್ಲಿ ಎಲ್ಲರೂ ಸ್ನಾನ ಮಾಡಿ ಊಟ ಪ್ರಸಾದವನ್ನು ಸೇವಿಸಿಕೊಂಡು ನಂತರ ಬಿಜೇಶ್ಪುರ ಗ್ರಾಮಕ್ಕೆ ಬಂದು ಬಿಜೇಶ್ಪುರ ಗ್ರಾಮದಲ್ಲಿ ಕೂಡ ಬಲಭೀಮೇಶ್ವರಿಗೆ ಸಲ್ಲಿಸತಕ್ಕಂತ ಎಲ್ಲ ಆರೈಕೆಗಳನ್ನು ಮುಗಿಸಿದ ತಕ್ಷಣ ರಾತ್ರಿ ಶಾರದಹಳ್ಳಿ ಗ್ರಾಮಕ್ಕೆ ಪಾಲಿಕೆ ಉತ್ಸವ ಬರ್ತದೆ. ಪಾಲಿಕೆ ಉತ್ಸವ ಬಂದ ನಂತರ ನಮ್ಮ ಗ್ರಾಮದ ಚದರಕಟ್ಟೆಯಲ್ಲಿ ಗ್ರಾಮದ ಎಲ್ಲಾ ಸಾರ್ವಜನಿಕರು ತಮ್ಮ ತಮ್ಮ ಆರೈಕೆಯ ಬೇಡಿಕೆಗಳನ್ನ ದೇವರಿಗೆ ಅರ್ಪಣೆ ಮಾಡಿ ಮತ್ತ ಬೆಳಗ್ಗೆ ರವಿವಾರ ಬೆಳಗ್ಗೆ ಅಗ್ನಿ ಪ್ರವೇಶ ಕಾರ್ಯಕ್ರಮ ಇರ್ತದ. ಶ್ರೀ ರಾಯಪ್ಪ ಮುತ್ತೆಯವರ ಆಶೀರ್ವಾದ ಪಡೆದು ಎಲ್ಲರೂ ಅಗ್ನಿ ಪ್ರವೇಶ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರ. ಅಗ್ನಿ ಪ್ರವೇಶವಾದ ನಂತರ ಮತ್ತೆ ಅಲ್ಲಿಂದ ಶ್ರೀ ಹನುಮಾನ್ ದೇವಸ್ಥಾನದಿಂದ ಬಲಭೀಮೇಶ್ವರ ದೇವಸ್ಥಾನದವರೆಗೆ ಹಲವಾರು ವಾದ್ಯಗಳೊಂದಿಗೆ ದೇವರ ಒಂದು ಮೆರವಣಿಗೆ ಕಾರ್ಯಕ್ರಮ ಜರುಗ್ತದ. ಮೆರವಣಿಗೆ ಕಾರ್ಯಕ್ರಮದ ನಂತರ ಎಲ್ಲರೂ ಮತ್ತೆ ದೇವರಿಗೆ ನೈವೇದ್ಯ ಪ್ರಸಾದವನ್ನು ಅರ್ಪಣೆ ಮಾಡಿ ಎಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಮತ್ತ ಈ ಒಂದು ಜಾತ್ರೆಯಲ್ಲಿ ಕೂಡ ಎಲ್ಲರೂ ಗ್ರಾಮದ ಎಲ್ಲರೂ ಕೂಡ ಹಿರಿಯರು ಗೌಡ್ರು ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕಾರ್ಯಕ್ರಮವನ್ನ ಈ ಒಂದು ಜಾತ್ರಾ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಒಂದು ನಮ್ಮ ಜಾತ್ರೆ ಕೂಡ ಬಹಳ ಹಲವಾರು ವರ್ಷಗಳಿಂದ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು. ಜಾತ್ರೆಯ ಸಮಯದಲ್ಲಿ ಯಾವುದೇ ಜಗಳ ಗಲಾಟೆಗಳು ಆಗುವುದಿಲ್ಲ. ಮತ್ತ ಕಾರ್ಯಕ್ರಮದಲ್ಲಿ ಯಾರು ಕೂಡ ಅನಾವಶ್ಯಕವಾಗಿ ಯಾವುದೇ ತೊಂದರೆಗಳು ಕೂಡ ಮಾಡೋದಿಲ್ಲ. ಯಾಕಂದ್ರೆ ದೇವರ ಮೇಲೆ ಅಷ್ಟೊಂದು ಭಕ್ತಿ ಮತ್ತ ಶಕ್ತಿಯುಳ್ಳ ದೇವರಿರುವುದರಿಂದ ಭಗವಂತ ಬೇಡಿದ್ದೆಲ್ಲರಿಗೂ ಕೂಡ ಬಲಭೀಮೇಶ್ವರ ಕರುಣಿಸ್ತಾನ. ಹಾಗಾಗಿ ಎಲ್ಲರೂ ತನು ಮನ ಧನದಿಂದ ಈ ಒಂದು ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ವಿಜೃಂಭಣೆಯಿಂದ ಬಹಳ ಯಶಸ್ವಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನ ಈ ನಮ್ಮ ಗ್ರಾಮದಲ್ಲಿ ಯಶಸ್ವಿಯಾಗಿ ಮಾಡಲಾಗುತ್ತದೆ. ಇನ್ನೊಂದು ಹಲವಾರು ವರ್ಷಗಳ ಅಂದ್ರೆ ಸುಮಾರು ಎಷ್ಟು ವರ್ಷಗಳಿಂದ ಈ ಜಾತ್ರೆ ಮಹೋತ್ಸವವನ್ನು ನಮ್ಮ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಸತ್ಯುಳ್ಳ ಶರಣ ರಾಯಪ್ಪ ಮುತ್ತೆಯವರ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ರಾಯಪ್ಪ ಮುತ್ತೆಯವರಾದ ನಂತರ ಈಗ 5ನೇ ತಲೆಮಾರು ನಮ್ಮ ತಂದೆಯವರು ಕೂಡ ಈಗ ರಾಯಪ್ಪ ಪೂಜಾರಿ ಅವರು ಈ ಒಂದು ದೇವರೆಲ್ಲ ಕಾರ್ಯಕ್ರಮವನ್ನ ಪೂಜಾರಿ ಅರ್ಚಕರಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದಾರೆ. 5ನೇ ತಲೆಮಾರಿಗೆ ಕೂಡ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಡೆದುಕೊಂಡು ಬಂದಿದೆ. ತುಂಬಾ ಧನ್ಯವಾದಗಳು. ಜಾತ್ರೆ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ವಿಡಿಯೋದಲ್ಲಿ ನಮ್ಮೂರಿನ ಜಾತ್ರೆ ಯಾವ ತರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.